ಸ್ಟಾಕ್ ಇದ್ರೂ ಡೀಸೆಲ್ ಪೆಟ್ರೋಲ್ ನೀಡದ ಬಂಕ್ ಮಾಲೀಕರ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದ್ರೂ ಸಾರ್ವಜನಿಕರಿಗೆ ನೀಡದೆ ತೊಂದರೆ ಕೊಡುತ್ತಿರುವ ಪೆಟ್ರೋಲ್ ಬಂಕ್ ಮಾಲೀಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಬುಧವಾರ ಪಟ್ಟಣದ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರ ತಾಲೂಕಿನಲ್ಲಿ ಬರುವ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದ್ರೂ ಸಹ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಡೀಸೆಲ್ ಪೆಟ್ರೋಲ್ ಕೊಡದೆ ಅಲೆದಾಡಿಸಿ ಬಂಕ್ ಮಾಲೀಕರು ತೊಂದರೆ ಕೊಡುತ್ತಿದ್ದಾರೆ. ಸಾಕಷ್ಟು ವಾಹನಗಳು ಡೀಸೆಲ್ ಪೆಟ್ರೋಲ್ ಖಾಲಿಯಾಗಿ ನಡು ರಸ್ತೆಯಲ್ಲಿ ನಿಂತಿರುವ ಘಟನೆಗಳು ಜರುಗಿವೆ. ನಿನ್ನೆ ರಾತ್ರಿಯಿಂದಲೇ ಕೋಲಾರ ಪಟ್ಟಣದ ಬಹುತೇಕ ಪೆಟ್ರೋಲ್ ಬಂಕ್ಗಳ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಸರದಿ ಸಾಲಿನಲ್ಲಿ ನಿಲ್ಲುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಇಂದು ಬೆಳಗ್ಗೆ ಕೂಡ ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಕ್ಯಾನ್ಗಳನ್ನ ಹಿಡಿದು ತಮ್ಮ ವಾಹನಕ್ಕೆ ಹಾಕಿಸಿಕೊಂಡಿರುವುದಲ್ಲದೆ ಹೆಚ್ಚುವರಿಯಾಗಿ ತುಂಬಿಸಿಕೊಂಡು ಹೋಗುತ್ತಿದ್ದಾರೆ. ಪಟ್ಟಣದ ಬಸವನನಗರ ಹತ್ತಿರ ಇರುವ ಸತ್ಯವರ್ಧನ್ ಕಿಸಾನ್ ಸೇವಾ ಕೇಂದ್ರ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಪೆಟ್ರೋಲ್ ಸ್ಟಾಕ್ ಇದ್ರೂ ಸಾರ್ವಜನಿಕರಿಗೆ ಡೀಸೆಲ್ ಪೆಟ್ರೋಲ್ ಇಲ್ಲ ಎಂದು ಇಲ್ಲಿನ ಮ್ಯಾನೇಜರ್ ಹೇಳಿದ್ದಾರೆ. ನಂತರ ಸ್ಥಳೀಯ ಸಾರ್ವಜನಿಕರು, ರೈತ ಮುಖಂಡರು ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಸ್ಥಳಕ್ಕೆ ಕೋಲಾರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ದೌಡಾಯಿಸಿ ಬಂಕ್ ಮ್ಯಾನೇಜರ್ ಅನ್ನ ವಿಚಾರಿಸಿದಾಗ ಪೆಟ್ರೋಲ್ ಬಂಕಿನಲ್ಲಿ ಡೀಸೆಲ್ ಪೆಟ್ರೋಲ್ ಸ್ಟಾಕ್ ಇರುವುದು ಗೊತ್ತಾಗಿದೆ. ಬಳಿಕ ಬ್ಯಾಂಕ್ ಮ್ಯಾನೇಜರ್ ಎಲ್ಲಾ ವಾಹನಗಳಿಗೆ ಡೀಸೆಲ್ ಪೆಟ್ರೋಲ್ ಹಾಕುವಂತೆ ಸೂಚಿಸಿದ್ದಾರೆ. ಸದಾಶಿವ ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಕೋಲಾರ. ಭಾಳ ತೊಂದರೆ ಮಾಡ್ಯಾರ ಪೆಟ್ರೋಲ್ ಪಂಪ್ನವರು. ತೊಂದರೆ ಮಾಡಿ ಪೆಟ್ರೋಲ್ ಡೀಸೆಲ್ ಆಗಿಲ್ಲ ಅಂತೇಳಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಭಯಂಕರ ತೊಂದರೆ ಮಾಡಿ ರೈತರು ಜಗಳ ತೆಗೆದಿದ್ದೀವಿ. ಆ ತೊಂದರೆ ಮಾಡತ್ತ ರೈತರು ಬಂದು ಪೆಟ್ರೋಲ್ ಬಂಕ್ನಾಗೆಲ್ಲ ಚೆಕ್ ಮಾಡಿದ್ರೆ 40,000 ಲೀಟ್ರ್ ಡೀಸೆಲ್ ಪೆಟ್ರೋಲ್ ಬಹುದು ಸ್ಟಾಕ್ ಇತ್ತು. ಅದ್ರ ಸ್ಟಾಕ್ ಇದ್ಗಳೇನ ರೈತರು ಜಗಳ ತೆಗೆದ್ರು ಕೊಡಲಿಲ್ಲ. ಮತ್ತು ಆರಕ್ಷಕ ಸಿಬ್ಬಂದಿಯವ್ರು ಬಂದು ಕೇರಿಂದ ಎಲ್ಲ ಕೇಳಿದಾಗ ರೈತ ಆಗುತ್ತಾನ ಹಾಕಂದ್ರೆ ನಮ್ಮ ಕಡೆ ಸ್ಟಾಕಲ್ಲಿ ಜಗಳ ಮಾಡತ್ತಾನ. ಎಲ್ಲರೂ ಪಂಪ್ನಾಗ ಕೆಲಸ ಮಾಡಿ ಹುಡುಗರು ಬಂದು ಏನು ಸ್ಟಾಕ್ ಐತೆ ನೋಡೋಣ ಇಕ್ಕಟ್ಟು ಬಂದು ಕೇಳಿ ಮ್ಯಾನೇಜರ್ ಸ್ವಲ್ಪ ದಾಂಧಿ ಮಾಡಿ ಸಾರ್ವಜನಿಕ ಭಯಂಕರ ತೊಂದರೆ ಮಾಡತ್ತ. ಎಲ್ಲ ರೈತರದು ಮತ್ತೆ ಕೇಳೋಣ ಎಲ್ಲ ನೋಡಿ ಚೆಕ್ ಮಾಡಿದೆವು. ಚೆಕ್ ಮಾಡಿ 40,000 ಡೀಸೆಲ್ ಪೆಟ್ರೋಲ್ ಐತೆ ಸ್ಟಾಕ್ ಇತ್ತು. ಮತ್ತು ಈಗ ಚಾಲ ಮಾಡಿ ಸಾರ್ವಜನಿಕರಿಗೆ ಪೆಟ್ರೋಲ್ ಹಾಕಾಕತ್ತ ನಾವು ಮ್ಯಾನೇಜರ್. ಈ ರೀತಿ ಆಗೋದಿಲ್ಲ. ಈ ಸಮಸ್ಯೆ ಉದ್ಭವ ಇಟ್ಟೋತನ ಒಂದು ತಾಸಾಗಿ ಕಿರಿಕಿರಿ ಉಂಟಾಗಿ ಈಗೆಲ್ಲ ಸಮಸ್ಯೆ ಬಗೆಹರಿತು. ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಕೆರೆಯಿಂದ ಹಿಡಿಯೋದು ಮಾಡ್ಕೋದು ಇದು ಮಾಡೋಣ ನಾವು ಅವರಿಗೆ ಒಂದು ಮಾಹಿತಿಯನ್ನು ನೀಡಿದ್ದೇವೆ. ಎಲ್ಲ ಸಾರ್ವಜನಿಕರ ಪರವಾಗಿ ಮಾಹಿತಿ ಎಲ್ಲ ಪೆಟ್ರೋಲ್ ಬಂಕ್ ಇವತ್ತು ನಮ್ಮ ಕೋಲಾರ ತಾಲೂಕಿನಾಗ ಎಷ್ಟು ಪಂಪ್ಗಳು ಅದಾವು. ಇವತ್ತು ಡೀಸೆಲ್ ಪೆಟ್ರೋಲ್ ಸ್ಟಾಕ್ ಇದ್ರು ಸಹಿತ ಇವತ್ತು ಬಂದ್ ಮಾಡ್ಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೂಡ ಆಗ್ತಾರೆ. ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನ ಎಲ್ಲ ಪಂಪ್ಗಳನ್ನ ತಕ್ಷಣ ಚಾಲೂ ಮಾಡಿಸಿ ಇವತ್ತು ನೋಡ್ರಿ ಇವತ್ತು ದೂರ ಹೋಗುವಂಥ ಜನ ನೋಡ್ರಿ ಅಲ್ಲೇ ದಾರ್ಯಾಗ ಡೀಸೆಲ್ ಪೆಟ್ರೋಲ್ ಆಗಿತ್ತು. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ರೈತರು ಸಾರ್ವಜನಿಕರು ದುಡ್ಡು ಕೊಟ್ಟು ಹಾಕೋತಿರೋದ್ರು ಇವತ್ತು ಡೀಸೆಲ್ ಇದ್ರು ಕೊಡಾಕತ್ತಿಲ್ಲ. ತಕ್ಷಣ ಈ ಪಂಪಿನವ್ರ ಮ್ಯಾಗ ಆಕ್ಷನ್ ತೊಗೊಂಡ ಏನು ಡೀಸೆಲ್ ಪೆಟ್ರೋಲ್ ಐತಿ ಎಲ್ಲರಿಗೂ ಸಮನಾಗಿ ಕೊಡ್ಬೇಕು ಅನ್ನೋದೊಂದು ಎಲ್ಲ ರೈತರದು ಮತ್ತು ಸಾರ್ವಜನಿಕರ ಬೇಡಿಕೆ ಐತಿ. ಇದೇ ಏನರ ಮುಂದುವರಿಸಿದ್ರೆ ಅಲ್ಲೆಲ್ಲೇ ಹೋರಾಟ ಚಾಲೂ ಆಕತಿ. ಅದು ಸರ್ಕಾರಕ್ಕೆ ಒಂದು ದೊಡ್ಡ ಸಮಸ್ಯೆ ಉಂಟಾಗಿ ಏನೇನು ಹಾನಿ ಹಾಕೋ ಅದೆಲ್ಲ ನೀವೇ ಜವಾಬ್ದಾರಿ ಹಾಕಿರಿ ಅಂತೇಳಿ ನಾವು ಈಗಾಗಲೇ ಎಚ್ಚರಿಕೆ ಕೊಡಾತೀವಿ ಕೋಲಾರ ತಾಲೂಕಿನಿಂದ. ನಮಸ್ಕಾರ, ಸೋಮು ಬ್ರದರ್, ಕೋಲಾರ ತಾಲೂಕು. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.